ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ತಾಯಿ ಪೂಜೆ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಶುರು ಮಾಡ್ತಾ ಇರೋದು. ನೋಡಿ, ನಮ್ಮನೆ ವರಮಹಾಲಕ್ಷ್ಮಿ ಇವರು. ಅಲಂಕಾರ ಎಲ್ಲ ಹಾಕಿದೆ, ದೀಪ ಹಚ್ತಾ ಇದ್ದಾರೆ. ಬೆಳಕು ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡೋರು. ಬೆಳಕು ಹಚ್ಚುತ್ತೀನಿ ತಡಿ ಒಂದ್ ಸ್ವಲ್ಪ ಹೊತ್ತು. ಇರ್ಲಿ ಬಿಡು, ಹಚ್ಚು, ಪರವಾಗಿಲ್ಲ. ಮಾಡಿ ಮನೆ ಆಯ್ತು, ಚಿಕ್ಕ ಮನೆ ಒಂದ್ ದಿವಸ ದೊಡ್ಡ ಮನೆ ಆಯ್ತು. ಕುಂತಿ ಮನಿ ಕಡ ಒಂದೇಟು ದಡಾದ್ಮ ಬಿದ್ದವ್ರು ಹೇಳ್ತಾರೆ. ಸುಳ್ಳೊಂದು ಈ ತರ ಒಂದಿದು ಕುಂತಿದ್ ಮನಿ ಕಂಡ್ರೆ ಏನು ಹೇಳ್ತಾರ ಏಟ್ ಹಾಗೆ ಆಯ್ತು. ಹಂಗೆ ಗಾಳಿ ಮಾಡಿದ್ದಾರೆ ಬರೋಣ ಮನೆ ಅಲ್ಲಿ ಸುತ್ತ ಗರಿ ಮನೆ, ಬೇಲಿ ಮನೆ, ಗಾರ್ಡನ್ ಇರಲಿಲ್ಲ, ಬೇಲಿ ಹಳೆ ಮನೆ ಸ್ನಾನಕ್ಕೆ ಎಲ್ಲದಕ್ಕೂ ಬೇಲಿ. ಇವತ್ತು ಮಾಡಿ ಮನೆ ಆಗತ್ತೆ. ಬರೀ ಕಣ್ಕೊಂಡು ಸ್ನಾನ ಮಾಡ್ತಿದ್ದೆ ಎಷ್ಟೋ ಜನ ಆಗ್ತದೆ ಮೊದಲೇನ ಇರ್ತಾನೆ. ಏನಾರು ಅಕ್ಕಿ ಇಟ್ಟು ನೋಡು, ಸುಮ್ಮನಿರು. ನಾನು ಯಾರ ನನ್ನ ಪಕ್ಕದಲ್ಲಿ ಕೂತಿರ್ಲಿ ಅವ್ರಿಗೆ ಕಷ್ಟ ಆಡ್ಬೇಕು. ವರ್ಷೆ ಅಮ್ಮ ನೋಡಮ್ಮ ನೋಡು. ನಮ್ಮನ್ನ ನೋಡು, ನೋಡು, ಆ ದೇವ್ರು ಈ ದೇವ್ರು ನೋಡಿ. ಇದು ನಮ್ಮನೆ ದೇವ್ರು, ಇದು ವರ್ಷಕ್ಕೊಂದ್ಸಲಿ ಬರುತ್ತೆ. ತವಾ ಹೋಯ್ತು, ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಅದು ಕರ್ಗೋಗ್ಬಿಡುತ್ತೆ ತವಾನೆ. ಅಪ್ಪ ಇಡಿಯಮ್ಮ. ಅಮ್ಮ ಕ್ಯಾಮ್ರಾಮನ್ ಮಾಡಿದ್ಯಾ? ಆಗೋಯ್ತು ಲಾಸ್ಟ್. ನೋಡ್ಲ, ಇದು ಮೈದಾ ಸಿಟ್ಟು ಕರೆಕ್ಟ್ ಆಗಿ
ನಂಗೆ ಸುಸ್ತಾಗೋಯ್ತು. ಟೈಮ್ ಎಷ್ಟೀಗ? 2. ಈ ಶತಮಾನದ ಹಾಕು ಎಣ್ಣೆನ. ಏನು ಆಗ್ತೇನೆ ನೋಡ, ಮೈದಾ ಸಿಟ್ಟು ಖಾಲಿ ಆಯಿತು. ಕರೆಕ್ಟಾಗಿ ಮೈದಾ ಸಿಟ್ಟು ಕಲಿಸಿದ್ದೀನಲ್ಲಮ್ಮ ಅಷ್ಟು ಒಬ್ಬಟ್ಟಿಗೆ. ಒಂದು 25 ಬಿಡು ಬಡಿಸ್ಬೇಡ. 25 ಒಬ್ಬಟ್ಟು ಎಷ್ಟು ಮಾಡಿದೆ? ಹಾಕು. ಸೊಂಟೆಲ್ಲ ಬಿದ್ದೋಯ್ತಲ್ಲಮ್ಮ. ಇನ್ನೇನು ಕೆಲಸ ಇಲ್ಲ. ಅಪ್ಪ ಇನ್ನೇನ ನಿಂತ್ಕೊಂಡು ಒಬ್ಬಟ್ಟು ಸುಡ್ಬೇಕು ಅಂದಿದ್ರೆ ಇನ್ನೂ ಕಷ್ಟ ಆಗಿರೋದು. ಹಾಕ್ಬಿಡೋದು ಆಗ್ತಾ ಇರ್ಲಿಲ್ಲ ಗಿಟ್ಟ. ಏ ಅಪ್ಪ, ಅಡುಗೆ ಮನೇಲಿ ಆಗ್ತಾ ಇರ್ಲಿಲ್ಲ ಬಿಡಮ್ಮ. ಅದಕ್ಕೆ ಹೇಳಕ್ಕ ಬಂದ್ಬಿಡು. ಸುಮ್ಮನೆ ಮನೆ ಕಟ್ಟ ಓಪನ್ ಕಿಚನ್ ಮಾಡಿಸ್ತೀನಿ. ಬೇಡ ಯಾವಾಗಲೂ ಅಷ್ಟೇ ಅಡುಗೆ ಮನೆ ತೆರೆ ಮರೆಯಲ್ಲೇ ಇರಬೇಕು, ಓಪನ್ ಇರಬಾರ್ದು. ಹಂಗೆ ಮಾಡಬೇಡ ಕಣಮ್ಮ. ರಹಸ್ಯವಾಗಿರ್ಬೇಕಂತೆ ಬೆಡ್ರೂಮು, ಬಾತ್ರೂಮು, ಬೆಡ್ರೂಮ್ ರಹಸ್ಯವಾಗಿ ಇರುತ್ತೆ. ಬಾತ್ರೂಮು ಮತ್ತೆ ಅಡುಗೆ ಮನೆ. ಆಯ್ತು. ಎಂಡ್. ಹೌದು, ಕೈ ಕ್ಲೀನ ತೊಳೆದಿದ್ಯಾ? ಇಷ್ಟೊಂದು ಒಬ್ಬಟ್ಟು ಮಾಡಿದ್ಯಲ್ಲ. ಅಪ್ಪ ಇಲ್ಲಿ ಗೀತೆ. ಬಿಡ್ಬೋದಾ? ಅದಂತ ತೊಳೆನೆಲ್ಲ ಹಾಕ್ಬಿಡು. ನೋಡು. ಹೋಗವ ಸೊಪ್ಪಲ್ಲಿ. ಅಪ್ಪ ಈಗ ತೊಳೆದೇ ಬಂದಿರೋದು. ಸೊಪ್ಪಲ್ಲಿ ತೊಳ್ಕೊಬಿಡು. ಈಗ ತೊಳ್ಳಿ, ಹಂಗೆ ತೊಳ್ಳಿ ಆ ಕವರ್ನ ಕೈಗೆ. ದಿವಾನ ಹಿಡ್ಕೊ. ನೋಡಿ ಇಲ್ಲಿ ವಡೆ ರಾಜ ವಡೆ ಮಾಡ್ತಾರೆ. ಕೈಲಿ ತಟ್ಬಿಟ್ಟು ವಡೆ ಬಿಡೋದು. ಅವ್ರು ಇಷ್ಟೊಂದು ವಡೆ ಮಾಡಿಕ್ಕವ್ರೆ. ನೋಡಿ, ಈ ರೀತಿ ಹಬ್ಬ ಮಾಡಿದ್ದೀವಿ. ಈಗ ಅಡುಗೆ ಶುರು ಮಾಡಬೇಕು. ಹಬ್ಬ ಮುಗೀತು, ಈಗ ಅಡುಗೆ ಶುರು ಮಾಡಬೇಕು. ಅಷ್ಟೊತ್ತರಲ್ಲಿ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬಿಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.